ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಫಸ್ಟ್ ಆಫ್ ಆಲ್, ಗೃಹಲಕ್ಷ್ಮಿ 23ನೇ ಕಂತು ಆಲ್ಮೋಸ್ಟ್ 26ನೇ ಕಂತು ಆಲ್ಮೋಸ್ಟ್ 23 ಜಿಲ್ಲೆಗಳಿಗೆ ಜಮೆ. ಏನು ಇವತ್ತು ಮತ್ತು ನಿನ್ನೆ ಮತ್ತು ಆಲ್ಮೋಸ್ಟ್ ಮೊನ್ನೆ ಆ್ಯಂಡ್ ನಾಳೆ ಇಷ್ಟು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಹಣ ಜಮೆ ಆಗಿದೆ ಅಂತಲೇ ಹೇಳ್ಬೋದು. ಆ 23 ಜಿಲ್ಲೆಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದ ಮುಖಾಂತರ. ದಯವಿಟ್ಟು ನಿಮಗೆ ಟೈಮ್ ಇದ್ದರೆ ಒಂದು 5 ನಿಮಿಷ ಕೊನೆವರೆಗೂ ನೋಡಿ. ಯಾಕಪ್ಪ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಒಂದು 5 ನಿಮಿಷ ಏನು ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಕೊನೆವರೆಗೂ ನೋಡಿ. ಮಿಸ್ ಮಾಡ್ತೀರಾ ಅಂತಂದರೆ ನಯಾ ಪೈಸೆ ಕೂಡ ಬರೋದಿಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ವಿಡಿಯೋವನ್ನು ಕೊನೆವರೆಗೂ ನೋಡಿ, ಲೈಕ್ ಮಾಡಿ ಸ್ನೇಹಿತರೆ. ಬನ್ನಿ ಶುರು ಮಾಡೋಣ. ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ. ಏನು ಕತೆ, ಯಾಕೆ ಹಣ ಜಮೆ ಆಗಿಲ್ಲ, ಯಾರಿಗೆ ಹಣ ಜಮೆ ಆಗಿಲ್ಲ, ಯಾವಾಗ ಹಣ ಜಮೆ ಆಗುತ್ತೆ, ಈಗ ಹಣ ಜಮೆ ಆಗುತ್ತೋ ಇಲ್ವೋ, ಇದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನೇಷನನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ, ನಿನ್ನೆ ಮೊನ್ನೆ ಇವತ್ತು ನಾಳೆ ನಾಡ್ದು ಒಟ್ಟು 5 ಥರ, ಅಂದರೆ ಈಗ 5 ದಿನದಲ್ಲಿ 5 ರೀತಿಯಲ್ಲಿ 5 ಥರದಲ್ಲಿ ಇಲ್ಲಿ ಹಣ ಜಮೆ ಆಗ್ತಾಯಿದೆ. ನಿಮಗೆ ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದ್ರ ಬಗ್ಗೆ, ಯಾವ ರೀತಿಯಲ್ಲಿ ಹಣ ಜಮೆ ಆಗುತ್ತೆ, ಯಾರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅಂದರೆ ಕಂಪ್ಲೀಟಾಗಿ ನಾನು ಹೇಳಿದ್ದೆ ನಿಮಗೆ ಹಣ ಯಾವಾಗೆಲ್ಲ ಹಣ ಬರುತ್ತೆ ಅನ್ನುವಂಥದ್ರ ಬಗ್ಗೆ. ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾರಿಗೆ ಯಾವಾಗೆಲ್ಲ ಹಣ ಬರುತ್ತೆ. ಫಸ್ಟ್ ಆಫ್ ಆಲ್ ಒಂದಿಷ್ಟು 23 ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗೋಣ. ನಾನು ಹೇಳುವಂಥದ್ದಿಷ್ಟೇ, ಕಂಪ್ಲೀಟಾಗಿ ಎಲ್ಲರ ಕೊಂಡು ಹಣ ಬರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬನ್ನಿ ಶುರು ಮಾಡೋಣ. ಆ 23 ಜಿಲ್ಲೆಗಳ ಹೆಸರನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಕಂಪ್ಲೀಟಾಗಿ 5 ನಿಮಿಷ ವಿಡಿಯೋನ ಕರೆಕ್ಟಾಗಿ ನೋಡಿ. ನೀವು 5 ನಿಮಿಷ ನೋಡಿದ್ರೆ ಸಾಕು, ಜಾಸ್ತಿ ನೋಡಿ ಅಂತ ನಾನು ಹೇಳಲ್ಲ. ಎಲ್ಲರ ರೀತಿಯಲ್ಲಿ ನಾನೊಂದು 9 ನಿಮಿಷ ನೋಡಿ, 10 ನಿಮಿಷ ನೋಡಿ, ನಂದೊಂದು 10 ನಿಮಿಷ ವಿಡಿಯೋ ಇದ್ದರೂ ಕೂಡ ನೀವೊಂದು 5-6 ನಿಮಿಷ ನೋಡಿದರೆ ಸಾಕು, ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಈಗ ನಿಮಗೆ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾನು ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಒಂದು 23 ಜಿಲ್ಲೆಗಳನ್ನು ಹೇಳ್ತಾ ಹೋಗ್ತೀನಿ ನಾನು. ಹಾವೇರಿ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಉಡುಪಿ, ದಕ್ಷಿಣ ಕನ್ನಡ, ಮಂಡ್ಯ, ಚಿತ್ರದುರ್ಗ, ಹಾಸನ ಆ್ಯಂಡ್ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬಳ್ಳಾರಿ ಆ್ಯಂಡ್ ಬೆಳಗಾವಿ ಆ್ಯಂಡ್ ಮಂಡ್ಯ, ಚಿತ್ರದುರ್ಗ ಆ್ಯಂಡ್ ನಿಮಗೆ ಅದಾದಮೇಲೆ ರಾಯಚೂರು, ಮೈಸೂರು, ಮಂಡ್ಯ ಆ್ಯಂಡ್ ಕೋಲಾರ, ಕೊಪ್ಪಳ. ಆಲ್ಮೋಸ್ಟ್ ನಾನು ಎಣಿಸ್ಕೊಂಡಂಗೆ ಒಂದು 20 ಜಿಲ್ಲೆ ಆಯಿತು. ಆ್ಯಂಡ್ 26 ಮೇಲೆ ಆಲ್ಮೋಸ್ಟ್ ಇನ್ನೊಂದು 3 ಜಿಲ್ಲೆ ಇದೆ, ಚಿಕ್ಕಮಗಳೂರು, ಶಿವಮೊಗ್ಗ. ಅದಾದಮೇಲೆ ನಿಮಗೆ ಏನಪ್ಪ ಅಂತಂದರೆ ಯಾವ ಜಿಲ್ಲೆ, ಚಿಕ್ಕಬಳ್ಳಾಪುರ, ರಾಮನಗರ ಆ್ಯಂಡ್ ಆಲ್ಮೋಸ್ಟ್ ಏನು ರಾಯಚೂರು, ಹಾವೇರಿ, ಬಳ್ಳಾರಿ, ಬೀದರ್ ಆ್ಯಂಡ್ ಕಲಬುರ್ಗಿ, ಏನು ಅದಾದಮೇಲೆ ನಿಮಗೆ ಇಲ್ಲಿ ಬಾಗಲಕೋಟೆ, ಆಲ್ಮೋಸ್ಟ್ ಗದಗ್, ಈ ಎಲ್ಲ ಜಿಲ್ಲೆಗಳೇ ಹಣ ಜಮೆ ಆಗ್ಲಿಕ್ಕೆ ಶುರು ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಇದು ಸಂತೋಷದ ವಿಚಾರ. ಅಂದರೆ ಈಗ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಿಲ್ಲ, ಏನು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಇದರಲ್ಲೂ ಕೂಡ ಯಾವುದಾದ್ರೂ ಒಂದು ಜಿಲ್ಲೆಗಳನ್ನು ಬಿಟ್ಟಿದ್ದಿದ್ರೆ, ಸುಮಾರು ಜಿಲ್ಲೆಗಳನ್ನ ಬಿಟ್ಟಿದ್ದೀನಿ, ಆದರೂ ಕೂಡ ಬಿಟ್ಟಿದ್ದಿದ್ರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಜಮೆ ಆಗುತ್ತೆ, ವರಿ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ. ಆ್ಯಂಡ್ ನಾನು ಇಲ್ಲಿ ಆಲ್ಮೋಸ್ಟ್ ಹೇಳ್ದಂಗೆ ತುಂಬ ಜನ ಕೇಳಿದ್ದೀರಿ, ನನ್ನ ಹತ್ರ ಕ್ವಶನನ್ನು ಕೇಳಿದ್ದೀರ ತುಂಬ ಜನ. ನಮಗೆ ಯಾವಾಗ ಹಣ ಜಮೆ ಆಗುತ್ತೆ, 23 ಜಿಲ್ಲೆಗಳ ಹೆಸರನ್ನು ಹೇಳಿದ್ರಿ ನೀವು, ಸರಿ ನಾವು ಒಪ್ಕೊಳ್ತೇವೆ. ಆದರೆ ಆ ಒಂದು 23 ಜಿಲ್ಲೆಗೆ ಜಮೆ ಆಗುತ್ತಂತ ಹೇಳಿದ್ರಲ್ಲ, ಅದು ಯಾವಾಗ ಅಂದರೆ ನಿಮ್ಮ ಕ್ವಶನ್ ಏನಪ್ಪ ಅಂತಂದರೆ ಹಣ ಜಮೆ ಆಗುತ್ತಂದ್ರಲ್ಲ, ಅದು ಯಾವಾಗ ಜಮೆ ಆಗುತ್ತೆ ಅನ್ನುವಂಥದ್ದು. ನಾನು ನಿಮ್ಗೆ ಅದಕ್ಕೆ ಸಿಂಪಲಾಗಿ ಹೇಳ್ತೀನಿ, ನಾನು ಯಾವಾಗ ಜಮೆ ಆಗುತ್ತೆ, ಏನು ಕತೆ, ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಒಂದು ವಿಡಿಯೋದ ಮುಖಾಂತರ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಅನಿಸಿಕೆ ಏನಿದ್ರು ಕೂಡ ಕೆಳಗಡೆ ತಿಳಿಸಿ ನೀವು. ನಾನು ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ವಿವರಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಈಗ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಅಂದರೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವಾಗ ಅಂತಂದರೆ ಇನ್ನೊಂದು 10 ದಿನದ ಒಳಗಡೆ ಜಮೆ ಆಗುತ್ತೆ, ವರಿ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ. ನಾನು ಹೇಳುವಂಥದ್ದು ಇಷ್ಟ, ಇನ್ನೊಂದು 10 ದಿನದ ಒಳಗಡೆ 10-15 ದಿನ ಅಥವಾ ಒಂದು 20 ದಿನ ಹಿಂಗೆ. ಅಂದರೆ ನೀವು ಸ್ವಲ್ಪ ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು, ಕಾಯಬೇಕಾಗ್ತದೆ. ನಿಮಗೆ ಒಂದೇ ಬಾರಿ ಹಣ ಬಂದುಬಿಡುತ್ತೆ, ಹಾಗೆ ಬರುತ್ತೆ, ಹಿಂಗೆ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ನಾನು ಯಾವತ್ತೂ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಸುಳ್ಳು ಹೇಳಲಿಕ್ಕೆ ಹೋಗಲ್ಲ. ಸಿಂಪಲಾಗಿ ಒಂದು 10 ದಿನದಲ್ಲಿ ಜಮೆ ಆಗ್ಬೋದು, ಅಥವಾ ನಾಳೆಗೂ ಜಮೆ ಆದರೂ ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ, ಯಾಕಂತಂದರೆ ಕಮೆಂಟ್ ಮಾಡುವಂಥ ತುಂಬ ಇಂಪಾರ್ಟೆಂಟ್ ಆಗ್ತದೆ ಸದ್ಯದ ಸಮಯದಲ್ಲಿ. ಹಾಗಾಗಿ ದಯವಿಟ್ಟು ಕಮೆಂಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಆಶಾ ಅಪ್ಡೇಟ್ಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥ ತುಂಬ ಇಂಪಾರ್ಟೆಂಟ್. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಆಲ್ಮೋಸ್ಟ್ ಮತ್ತೊಂದು ವಿಚಾರದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಈಗ ಏನಪ್ಪ ಅಂತಂದರೆ, ಈಗ ಅಪ್ಡೇಟನ್ನು ನಾನು ಕೊಡ್ತಾ ಇದ್ದೀನಿ. ಆ್ಯಂಡ್ ಡೆಫಿನೆಟಾಗಿ ಅದನ್ನು ಪಡ್ಕೊಳ್ಳಿ, ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಕಮೆಂಟ್ ಮಾಡಿಲ್ಲ, ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನಿದೆ, ನಾನು ಇಲ್ಲಿ ಕೇಳುವಂಥದ್ದು ಇಷ್ಟೇ.
ನಿಮ್ಮ ಸಿಂಪಲ್ ಆಗಿರುವಂಥ ಅನಿಸಿಕೆ ಏನಿದೆ ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡಿ. ಕಂಪ್ಲೀಟಾಗಿ ಅದನ್ನು ಮಧ್ಯದಲ್ಲಿ ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಅನಿಸಿಕೆ ಏನಿದೆ ಅದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಕಮೆಂಟ್ ಮಾಡಿಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮುಂದೆ ನೋಡೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ಮೂರು ಬಾರಿ ನಾನು ಹೇಳಿದ ಮ್ಯಾಟ್ರ್ ಅಲ್ಲ, ನೀವು ಅರ್ಥ ಮಾಡ್ಕೊಳ್ಳುವಂಥ ತುಂಬ ಇಂಪಾರ್ಟೆಂಟ್. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡಿಕೊಂಡ್ರೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈಗ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಅದೇ ಹೇಳ್ತಾ ಇರುವಂಥದ್ದು, ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಅರ್ಥವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಇದಾದ ಮೇಲೆ ರೇಷನ್ ಕಾರ್ಡ್ ಪ್ರಕಟಣೆ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಈಗ ಇನ್ನೊಂದು 5 ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದು 5 ಜಿಲ್ಲೆಗಳನ್ನು ನೋಡ್ತಾ ಹೋಗೋಣ. ಈಗ ಯಾವ್ಯಾವ ಜಿಲ್ಲೆ ಅಂತ ನೋಡ್ತಾ ಹೋಗೋಣ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊನ್ನೆ ಹೇಳಿದರು, ಹಣವನ್ನು ನಾವು ಹಾಕ್ತೇವೆ, ಏನೂ ಕೂಡ ವರಿ ಮಾಡ್ಕೊಳ್ಬೇಡಿ, ಇದರಲ್ಲಿ ಏನೂ ಕೂಡ ಚೇಂಜಸ್ ಇಲ್ಲ, ನಾವು ಖಂಡಿತವಾಗ್ಲೂ ಜಮೆ ಮಾಡ್ತೇವೆ, ಇದರಲ್ಲಿ ಚೇಂಜಸ್ ಆಗುವಂಥದ್ದು ಏನಿಲ್ಲ ಅನ್ನುವಂಥದ್ದನ್ನು ಹೇಳಿದರು. ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇದು ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀರಾ, ನೋಡಿದ್ದೀರಾ. ಇದನ್ನು ಮತ್ತೊಮ್ಮೆ ಹೇಳುವಂಥ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ತುಂಬ ಜನ ಇದ್ರ ಬಗ್ಗೆ ಕೇಳಿಸ್ಕೊಂಡಿದ್ದು, ಇದ್ರ ಬಗ್ಗೆ ನೋಡಿದ್ದೀರಾ, ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು, ಹಣ ಜಮೆ ಆಗುತ್ತೋ ಹಾಗೀಗೆ ಅಂತ ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಹಣ ಈಗ ಹೇಗೆ ಜಮೆ ಆಗುತ್ತೆ, ಯಾರಿಗೆ ಹಣ ಬರುತ್ತೆ, ಈಗ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದು ತುಂಬ ಜನರಿಗೆ ಕ್ಯೂರಿಯಾಸಿಟಿ. ನಾನು ಆಲ್ರೆಡಿ ಹೇಳಿದೆ ಇದ್ರ ಬಗ್ಗೆ. ನಾನು ಆಲ್ರೆಡಿ ತುಂಬ ಜನರ ಹತ್ರ ಕೇಳಿದ್ದೀನಿ. ಆಲ್ರೆಡಿ ತುಂಬ ಜನ ಹೇಳಿದ್ದಾರೆ, ಸರ್ ನಮ್ಗೆ ಇನ್ನೂ ಕೂಡ ಹಣ ಜಮೆ ಆಗಿಲ್ಲ, ಹಣ ಜಮೆ ಆಗಬೇಕಂತಂದರೆ ಏನು ಮಾಡಬೇಕು ಅನ್ನುವಂಥದ್ದು. ಈಗ ಫಸ್ಟ್ ನಾನು ಹೇಳುವಂಥದ್ದನ್ನು ಕೇಳಿಸ್ಕೊಳ್ಳಿ. ಏನೂ ಕೂಡ ಆಚೆ ಈಚೆ ನೋಡಬೇಡಿ, ಸಿಂಪಲ್ಲಾಗಿ ಕೇಳಿಸ್ಕೊಳ್ಳಿ. ಈ ವಿಡಿಯೋವನ್ನು ಕರೆಕ್ಟಾಗಿ ನೋಡಿ, ಕೊನೆವರೆಗೂ ನೋಡಿ. ಖಂಡಿತವಾಗ್ಲೂ ಡೆಫಿನೆಟಾಗಿ ಹಣ ಸಿಗುತ್ತೆ. ಒಂದು ಮೊಬೈಲ್ ನಂಬರನ್ನು ಕಂಪ್ಲೀಟಾಗಿ ಕರೆಕ್ಟಾಗಿ ಇಟ್ಕೊಂಡ್ರೆ ಮಾತ್ರ ಹಣ ಬರುತ್ತೆ. ತುಂಬ ಜನರಿಗೆ ನಾನು ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ. ತುಂಬ ಜನರಿಗೆ ಹೇಳಿದ್ದೀನಿ. ಮೊಬೈಲ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಂಡ್ರೆ ಮಾತ್ರ ಹಣ ಜಮೆ ಆಗುತ್ತೆ, ಇಲ್ಲ ಅಂತಂದರೆ ಹಣ ಜಮೆ ಆಗೋದಿಲ್ಲ. ಪ್ರತಿಯೊಬ್ಬರಿಗೆ ಹೇಳಿದ್ದೀನಿ. ರೇಷನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಅಪ್ಡೇಟ್ಗಳನ್ನು ಮಾಡಿಕೊಂಡ್ರೆ ಮಾತ್ರ, ಇಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ನಯಾ ಪೈಸೆ ಕೂಡ ಜಮೆ ಆಗಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದು ತುಂಬ ಜನ ಇದೊಂದು ದೊಡ್ಡ ತಪ್ಪನ್ನು ಮಾಡ್ತಾಯಿದ್ದೀರಾ. ಆ ಒಂದು ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ. ಆದರೆ ನೀವು ಕೆಲವೊಂದು ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲ ಒಂದು ರೀತಿ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ. ಆದರೆ ಕಂಪ್ಲೀಟಾಗಿ ಈಗ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆದರೆ ಕೆಲವೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಆಲ್ಮೋಸ್ಟ್ ಈಗ ಕೆಲವರಿಗೆ ಫೋನ್ ನಂಬರ್ ಆಗ್ತಾಯಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾಯಿಲ್ಲ. ಆ ರೀತಿ ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆದರೆ ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಒಂದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳುವಂಥದ್ದು, ಆಧಾರ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಇದನ್ನೆಲ್ಲ ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟೇ ಸ್ನೇಹಿತರೆ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಲೈಕ್ ಮಾಡಿಲ್ಲ ಅಂತ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂತ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳುವಂಥದ್ದು ಏನಿಲ್ಲ. ನಾನು ಆಲ್ರೆಡಿ ಇದ್ರ ಬಗ್ಗೆನೂ ಕೂಡ ಹೇಳಿದ್ದೀನಿ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪೆನ್ಷನ್ ಹಣ ತುಂಬ ಜನ ಕೇಳ್ತಿರುವಂಥದ್ದು, ಪೀಕಲ್ಲಿರುವಂಥದ್ದು ಅಂತಂದರೆ ಪೆನ್ಷನ್ ಹಣ ಎಲ್ಲರೂ ಕೂಡ ಕೇಳುವಂಥದ್ದು ಅದೇ. ಹಣ ಬಂದಿಲ್ಲ. ಯಾರಿಗೆ ಹಣ ಬರುತ್ತೆ, ಯಾವಾಗ ಹಣ ಬರುತ್ತೆ ಸರ್? ಪೆನ್ಷನ್ ಹಣ ಜಮೆ ಆಗುತ್ತೆ. ಯಾವಾಗ ಹಣ ಜಮೆ ಆಗುತ್ತೆ? ಖಂಡಿತವಾಗ್ಲೂ ಹಣ ಬರುತ್ತೆ. ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ, ಪೆನ್ಷನ್ ಹಣ ಬಂದಿದೆಯಾ ಇಲ್ವೋ ಅಂತ. ಯಾಕಪ್ಪ ಅಂತಂದರೆ ತುಂಬ ಜನ ಪೆನ್ಷನ್ ಹಣವನ್ನು ಕರೆಕ್ಟಾಗಿ ಇಟ್ಕೊಂಡಿಲ್ಲ. ಆ್ಯಂಡ್ ಪೆನ್ಷನ್ ಹಣವನ್ನು ಈಗ ನೀವು ಕೆಲವರು ಏನು ಮಾಡ್ತಾರಪ್ಪ ಅಂತಂದ್ರೆ, ಆಲ್ಮೋಸ್ಟ್ ಪೆನ್ಷನ್ ಹಣವನ್ನು ಅರ್ಜಿನೇ ಹಾಕೋದಿಲ್ಲ, ಪೆನ್ಷನ್ ಹಣಕ್ಕೆ ಇಲ್ಲಿ ಅರ್ಜಿನೇ ಸಲ್ಲಿಸೋದಿಲ್ಲ. ಆ್ಯಂಡ್ ಈ ರೀತಿ ಒಂದು ಪ್ರಾಬ್ಲಮ್ ಆದಾಗ ನಿಮ್ಗೆ ಹಣ ಬರೋದಿಲ್ಲ. ಹಾಗಾಗಿ ಪೆನ್ಷನ್ ಹಣ ಬರುತ್ತೆ, ಎಲ್ಲರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಆ್ಯಂಡ್ ಪೆನ್ಷನ್ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಇದೇ ರೀತಿ ಅಪ್ಡೇಟ್ಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇದೇ ರೀತಿ ಅಪ್ಡೇಟ್ಗಳು ಬೇಕಂತಂದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ.
ನಿಮಗೆ ಈ ವಿಡಿಯೋ ಏನು ಅನಿಸ್ತು ಅದ್ರ ಬಗ್ಗೆ ಏನು ಆಲ್ಮೋಸ್ಟ್ ಕಮೆಂಟ್ ಮಾಡಿ. ಸಿಗೋಣ ಸ್ನೇಹಿತರೆ ಮುಂದೆ ವಿಡಿಯೋದಲ್ಲಿ. ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಅವ್ರಿವ್ರಿಗೆ ಅಂತಲ್ಲ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಇಷ್ಟೇ ನಾನು ಹೇಳುವಂಥದ್ದು. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ, ಎಲ್ಲರಿಗೂ ಹಣ ಬರಲಿ ಸ್ನೇಹಿತರೆ. ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ ಮುಂದೆ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಳ್ಳಿ ಸ್ನೇಹಿತರೆ.